ಹಲೋ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಸ್ವಾಮಿ. ನರಸಿಂಹರಾಜು, ಓ ಸ್ವಾಮಿಗಳೇ. ಮನೆ ಕಡೆ ಎಲ್ಲ ಸೌಖ್ಯನಾ? ಓ ಸೌಖ್ಯ ಸ್ವಾಮಿ. ನಮ್ಗೆ ಇವತ್ತು ತುಪ್ಪ ಅನ್ನ ಮೊಸರು ಎಲ್ಲ ಪೂರ್ತಿ 100 ಕಲಿಸ್ಕೊಂಡ್ ಕುಡ್ದಂಗ ಆಗ್ಬೋದು ಸ್ವಾಮಿ. ಏನಪ್ಪಾ ಅಂತ ಸಂತೋಷ? ಅದೇ 3-4 ಜನ ಮಡಿಕೊಂಡವ್ರು ಏನಾರಲ್ಲ, ಅದಕ್ಕೆ ಅವ್ರಿಗೆಲ್ಲ ಮಯೂರಿ ಹೊಡ್ತಾ ಬಂದೈತಂತೆ. ಏನಪ್ಪಾ? ಕೈಕಾಲು ರೀ, ಮಯೂರಿ, ಆಮೇಲೆ ಎದೆ ಊರಿ ತಲೆ ಎಲ್ಲ ಉರಿ ಹೊಡ್ತಾ ಬಂದೈತೆ ಅಂತೆ. ಹಂಗಾಗಿ ನಾವು ಇವತ್ತು ದೇವ್ರಿಗೆಲ್ಲ ಪೂಜೆ ಮಾಡಿಸ್ತು, ಮನಸ್ಪೂರ್ವಕ ಪಟಾಕಿ ಹೊಡೆದು ಸ್ವಾಮಿ. ನಾವು ಖಂಡಿತ ಗುರುವಾರದ ದಿನ ಶುಕ್ರವಾರ ಫಸ್ಟ್ನೇ ಪೂಜೆಗೆ ಶೃಂಗೇರಿಗೆ ಇರ್ತೀವಿ ಸ್ವಾಮಿ. ನೀನ್ ತಾಯಿ ಅಷ್ಟು ಒಳ್ಳೇದ್ ಮಾಡಿದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಓ ಅದೇ ಉಲ್ಟಾ ನಿನ್ ಮನೆಯವ್ರಿಗೆ ನಿನ್ಗಾಗುತ್ತೆ, ಗೊತ್ತಾಯ್ತಾ? ಏನ್ ನೋಡಿದ್ರಿ? ಏನಾಗುತ್ತೆ ಸ್ವಾಮಿ? ಅಲ್ಲ, ಅದೇನಾಗುತ್ತೋ ಮುಂದಿಂದಿದು. ಹಲೋ. ನೀನು ಹಾ ಬರ್ಲಿಲ್ಲ, ತಾಯಿ ಅಷ್ಟೆಲ್ಲ ಮಾಡಿದಾಳೆ, ಬಂದು ಒಂದು ಸನ್ನಿಧಾನಕ್ಕೆ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹಾ ನಿಂಗೆ ಹೆಂಗ್ ಕಿವಿ ಕೇಳ್ಸಲ್ವನೇ? ಹಲೋ ಸ್ವಾಮಿ. ನಿನಗೆ ಕಿವಿ ಕೇಳ್ಸಲ್ವಾ? ಅಯ್ಯೋ ಎಲ್ಲ ಹಿಂಗೆ ಸ್ವಾಮಿ. ಒಂದು ಕಿವಿಗೆ ಯಾರು ರಪ್ಪನ ಹೊಡೆದು ಬಿಟ್ಟಿದ್ರು ಒಂದ್ಸಲ. ಯಾರಪ್ಪ? ಹಿಂಗೆ ವಿಶ್ವಾಸದಾಗೆಲ್ಲೋ 3 ದಿನ ಆಯ್ತು ನಾವು ಬಂದು. ನಾವು 3 ದಿನ ಆಯ್ತು. ಇಲ್ಲ ಇಲ್ಲ. ಹಲೋ ಹಲೋ. ನೋಡಪ್ಪ, ಓ ಸ್ವಾಮಿ. ತಾಯಿ ಇನ್ನು ನಿನಗೆ ಆರಂಭ. ಓ ನಿನ್ನ ಶತ್ರುಗಳೆಲ್ಲ ನಿಮ್ಮ ಮನೆ ಹತ್ರ ಬಂದು ಹಾ ನಾನು ಮಾಡಿದ ತಪ್ಪಾಯ್ತು ನರಸಿಂಹಣ್ಣ ಅಂತ ನೀನ್ ಕಾಲು ಹಿಡಿತಾರೆ. ಹಾ ನೀನ್ ಶೃಂಗೇರಿಗೆ ಬಂದು ನಾನು ಕೊಡ ಆ ವಸ್ತು ತಗೊಂಡೋಗಿ ನಿನ್ನ ಮನೇಲಿ ಇಕ್ಕೊಂಡ್ರೆ, ಹಾ ಇವತ್ತು ಹೆಂಗೆ ನಿನಗೆ ಫೋನ್ ಮಾಡಿ ಹೇಳಿದ್ರು ಹಾ ಅದೇ ತರ ನೀನ್ ಬಂದು ನಿನ್ನ ಎದುರಿಗೆ ಊರಿನ ಜನದ ಮುಂದೆ ನಿನ್ ಕೈ ಕಾಲು ಹಿಡಿತಾರೆ. ಅಲೋ. ಆ ಏನ ಪ್ರಸಾದ ಊಟ ಮಾಡ್ತಾರೆ, ದೇವ್ರ ಪ್ರಸಾದ ಊಟ ಮಾಡೋಣ ಅಂತ ಒಂಚೂರು ಕೈ ತೊಳ್ಕೊಂಡೆ ಸ್ವಾಮಿ. ಈಗ ರೇ ಒಂದ್ ಸ್ವಲ್ಪ ನಾನು ಫೋನ್ ಮಾಡಿದಾಗ ನೀನು ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ. ನೀನ್ ತಿನ್ನೋದು ಎಲ್ಲಿ ಹೋಗಲ್ಲ, ತಿನ್ನೋದು ಇರುತ್ತೆ. ನೀನು ನನ್ನ ಸನ್ನಿಧಾನಕ್ಕೆ ಬಂದು ಹೋದ್ಮೇಲೆ ನಿನ್ನ ಹಿತಶತ್ರುಗಳೆಲ್ಲ ಹೇಳಿದೆಯಲ್ಲ ಹೆಸರುಗಳು, ಹಲೋ ಹಲೋ ಸ್ವಾಮಿಗಳೇ. ನಿನ್ ಶತ್ರುಗಳೇ ರಾತ್ರಿ ಎಲ್ಲ ಹೆಸರು ಹೇಳ್ದಲ್ಲಪ್ಪ, ಹಾ ಅವರೇ ಬಂದು ನಿನ್ ಕಾಯಲ್ಲಿ ಹಿಡಿತಾರೆ. ಆಯ್ತು. ಇದು ಯಾರು ತಗೊಂಡು ಪಟಾಕಿ ಹೊಡಿತಾರೆ? ಗಂಡು ಮಕ್ಳು ಮದುವೆ ವಯಸ್ಸಿನ ಮಕ್ಳು ಮಾಡಿಕೊಂಡು ನೀವು ಹಿಂಗೆಲ್ಲ ಮಾಡಿದ್ರೆ ಸಮಾಜ ಒಪ್ಪುತ್ತಾ? ಆಮೇಲೆ ನೀನೇನ್ ಮಾಡಿದೆ ಅಂತ ಕ್ವಶನ್ ಮಾಡಿ ಮಕ್ಳು ಮರಿ ಕೇಳಿದ್ ನಾವೇನ್ ಹೇಳೋಣ ಸ್ವಾಮಿ? ಮಗ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾವ್ರ ಇಲ್ಲ ಚೆಂಗಿಂಗ್ಲ ಅವನು ನಿನ್ನಂಗೆ? ಚೆಂಗ್ಲೇನಿಲ್ಲ ಸ್ವಾಮಿ, ಎಲ್ ಹೋಗ್ತಾವನೆ ಇದು ಬೆಂಗಳೂರಿಗೆ. ಅದೇನು ಸಪೋರ್ಟ್ ಬೇಕೋ ಮಾಡೋಣ. ಅಲ್ಲಿ ಅದೇ ನಿಮ್ಮ ಅತ್ತೆ ಮಗಳ ಜೊತೆಲಿ ಓಡಾಡ್ತಾನೆ ಅಂತ ಮೊನ್ನೆ ಯಾರು ಹಂಗಂದ್ರು, ದೂರು ಕೊಟ್ರು ನನಗೆ. ಅತ್ತೆ ಮಗಳು ಅಂದ್ರೆ ಸಣ್ಣ ಮಗಿನಿಂದಾನು ಅಮ್ಮಗಿಗೆ 2 ವರ್ಷ ಜಾಸ್ತಿ. ಹೌದಾ? ಹಂಗಾಗಿ ಹೊಂದ್ಕೊಂಡವ್ರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದೆ ಶಿರಾಗೇಟಲ್ಲಿ ಹುಲಿನಾಯಕ್ ಸಂಸ್ಥೆಯಲ್ಲಿ. ಓಹೋ, ಹುಲಿನಾಯಕ್ ಸಂಸ್ಥೆ ಅಲ್ಲ? ಸ್ವಾಮಿ, ಇಂಜಿನಿಯರ್ ಕಂಪ್ಲೀಟ್ ಮಾಡೈತಿ. ಈಗ 48,000 ಸಂಬಳ ಗೊತ್ತಾಯ್ತು ಅದಕ್ಕೆ. ಆಮೇಲೆ ಇಲ್ಲಾನ ಒಂದು 50 ಎಕರೆ ಫ್ಲಾಟ್ ನೋಡು. ಅದೇ ನಿಮ್ದು ಜಮೀನ್ ಇತ್ರಲ್ಲ 24 ಎಕರೆ. ಅದು ಬೇಡ, 24 ಎಕರೆ ಗುಬ್ಬಿ ಸೈಡ್. ಅಲ್ಲ, ಮಣ್ಣೆ ಮಾರಿ ಕಾವಲ್ ಹತ್ರ. ಅದು ಬೇಡ, ಗುಬ್ಬಿ ಸೈಡ್ ನೋಡು. ಗುಬ್ಬಿ ಸೈಡ್ ಅಂತ ಅಂದ್ರೆ ಅದೇ ಎಕ್ಟಿಗಳು ಜಮೀನ್ ಐತಿ ಸ್ವಾಮಿ. ಒಂದು 30-35 ಎಕರೆ ಜಮೀನ್ ಸಿಗ್ತೈತಿ. ತಿಳ್ಕೊ ಅದನ್ನ. DC ಪರ್ಮಿಷನ್ ತಾಣ ಗೋಮಾಳ ಆದ್ರಾತ ತಾಣನ DC ಅದು ಹೆಂಗೆ ಅಂತ ಅಂದ್ರೆ ಯಾರೋ ತಿಗಳು ತಗೊಂಡಿದ್ದಾರೆ. ಏನೊಂದು 10 ಲಕ್ಷ ನಿನಗೆ ಕೊಡ್ತೀನಿ, ಸೈಲೆಂಟ್ ಆಗಿ ಮಾಡೋ ಅದನ್ನ. ಆಯ್ತು ಸ್ವಾಮಿ, ಖಂಡಿತ. ನನಗೆ ಅಂತ ಹೇಳ್ಬೇಡ, ಅಲ್ಲಿ ಯಾರಿಗೂ ಪಬ್ಲಿಕ್ ಮಾಡ್ಬೇಡ. ಆಯ್ತು ಸ್ವಾಮಿ. ಊಟ ಈಗ ಬಂದ ಸ್ವಾಮಿ, ಫಂಕ್ಷನ್ ಮುಗಿಸ್ಕೊಂಡು ಮಗ ತೊಳೆನಂತ ಬಂದೆ. ಗುರುಗಳು ಬಂದ್ರು, ತಡಿ. ಗುರುಗಳು ಕೊಡ್ತೀನಿ ನೋಡಿ ಗುರುಗಳೇ, ನಮ್ಮ ಶಿಶಿನೇ ಒಳ್ಳೇದು ಮಾಡಿ ಸ್ವಾಮಿ, ನಮ್ಮ ಶಿಶಿನೇ. ಹಲೋ ಹಲೋ ಸ್ವಾಮಿ. ಓ ನರಸಿಂಹರಾಜು,
ಓ ಸ್ವಾಮಿಗಳೇ. ಏನಪ್ಪ ನಿನ್ನ ಜಾತಕ, ನಿಂದು ಹಿಂಗೆ ನಿಂದೆಲ್ಲ ನಿಂದು ಒಂಥರ, ನೀನು ರಸಿಕ ಕಣೆಯ ನೀನು ಒಂಥರ. ಇಲ್ಲ ಸ್ವಾಮಿ, ಖಂಡಿತ ಇಲ್ರ. ಇಲ್ಲ ಇಲ್ಲ, ನಿನ್ನ ಜಾತಕ ಪ್ರಕಾರ ಕೇಳ್ದೆ. ಇಲ್ಲಿ ಶ್ರೀನಿವಾಸ್ ಅವ್ರು ಹೇಳಿದ್ರಲ್ಲ. ಯಾವಾಗೇನ ಹಂಗೆ ಆಡ್ತಿದ್ರು ಸ್ವಾಮಿ, ಯಾವಾಗ್ಲೂ ಎಣ್ಣೆ ಮೇಲೆ ಇದೀವು. ಅವ್ರು ಹೋಗ್ದಂಗೆ ಒಂದೊಂದು ಅಲ್ಲೆಲ್ಲ ಆ ಶೆಡ್ ಒಳಗೈತೆ ಅಂತ ಇವನು ಸೀಮೆ ಸಕಟ್ಟಂತ ವಿಶ್ವ ಹೋಗುವಂತ ಕಳ್ಸೋರು. ನಾವೊಂದ್ 5-6 ಜನ ಹೋಗಿ ಬೈಕ್ ಬಿಟ್ಕೊಂಡ್ ಬರೀವ ಸ್ವಾಮಿ. ಅವಾಗ ಅಲ್ಲ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಹೆಣ್ಣು ಒಂದು ತಾಯಿ ಸಮಾನ ಅಲ್ವಾ, ಒಂದು ಶಕ್ತಿ ದೇವತೆ. ಇವನೇ ಒಂದು ತಲೆ ತಿಂದಿತ್ತಾನಪ್ಪ ನಾವು. ಹಲೋ ನರಸಿಂಹರಾಜು. ಅಲ್ಲ ಸ್ವಾಮಿ, ನೀನು ಮದುವೆಗಿಂತ ಮುಂಚೆ ಒಂದು ಹೆಣ್ಣನ್ನ ಭಾಳ ಹಾಳು ಮಾಡಿದ್ಯಲ್ಲಪ್ಪ, ಅದು ಶಾಪ. ಸ್ವಾಮಿ ಅದೊಂದು ಕೈ ಮುಗಿತೀವಿ, ನಿಮ್ ಸುದ್ದಿ ಆಯ್ತು. ಬತ್ತರಿಂದ ಜಗಳ ಹೋಯ್ತು ಸ್ವಾಮಿ ಮನೆಗೊಳಗೆ. ನಾನು ಪುಸ್ತಕ ನಮ್ಮ ಮಗಳು ಇಂಥವೆಲ್ಲ ಮಾಡ್ಕೊಂಡ್ಕೊಂಡಿದ್ ಮನೆಗೆ ಇರಲ್ಲ ಅಂತಾನ. ಅದನ್ನೊಂದು ಸುಮ್ನೆ ಒಂದ್ಸಲ ಅಂದ್ಬಿಟ್ಟು ಬಿಟ್ಬಿಡಿ ಸ್ವಾಮಿ. ಇವಾಗ ಗೂಡ್ರು ಹಿಡ್ಕೊಂಡಿದ್ ಮನೆ ಒಳಗೆ ಹೋಗ್ತಾ ಇದ್ವಿ. ಹೌದಾ? ಹ್ಞೂ ಸ್ವಾಮಿ. ಹೋಗ್ಲಿ ಬಿಡಪ್ಪ. ಈಗ ನೀನ್ ಕಷ್ಟ ಎಲ್ಲ ಇದ್ ಮಾಡಿದೀನಿ, ಎಲ್ಲ ಇದ್ ಮಾಡಿದೀನಿ. ಇನ್ನ ಇವತ್ತು ಕಳೆದ 4 ದಿವಸದಲ್ಲಿ ಎಲ್ಲ ಮುಗಿದೈತೆ ನಿನ್ ಕಷ್ಟ ಎಲ್ಲ. ನಾನೆಲ್ಲ ಇವತ್ತು ಕೊರಿಯರ್ನ ಕಳ್ಸಿದ್ದೆ. ಇದು ಊರ್ ಮಿಸ್ಟೇಕ್ ಆಗಿದೆ, ಓಬಳಾಪುರಕ್ಕೆ ತಗೊಂಡೋಗಿದ್ರು ಅಂತಲ್ಲ. ಯಾರು ನರಸಿಂಹರಾಜು ಅಂತ ಸಿಕ್ಲಿಲ್ಲ. ಓಬಳಾಪುರ ಇರೋದು ಬೆಳಗಾವಿ ಕೊರಟಗೆರೆ ನೋಡ್ ಸ್ವಾಮಿ. ನಮ್ದು ಓಬಳಾಪುರ ಅಲ್ಲ, ಬಳ್ಳಾಪುರ. ಬಳ್ಳಾಪುರನ? ಹ್ಞೂ, ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟು, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು. ಅದು ಕೊರಿಯರ್, ಅದಕ್ಕೆ ವಾಪಸ್ ಬಂದಿರೋದು ನಮ್ಗೆ. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಓಬಳಾಪುರ ಅಂತ ನಮ್ಮ ಹುಡುಗ ಇದ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ. ಒಂದು ಅಕ್ಷರ ಅಕ್ಷರ ಒಂದು ಹೆಚ್ಚು ಕಮ್ಮಿ ಆಯ್ತು ಸ್ವಾಮಿ. ಓಬಳಾಪುರ ಅಂತ ಬರ್ಕೊಂಬಿಡ. ಅವನು ಯಾರೋ ಕೇಳಿದಾನೆ ತುಮಕೂರು ಹತ್ರ. ಅಲ್ಲಿ ಹೆಂಗೆ ಅಂತ ಅಂದ್ರೆ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ತುಮಕೂರಲ್ಲಿ ನಮ್ಮ ಆತ್ಮೀಯರೊಬ್ರು ಬರ್ತದೆ ಕೊರಿಯರ್. ಇದು ವಿ ಆರ್ ಎಲ್ ಅಂತ ಅನ್ನೋದ್ರಾಗೆ ಅಲ್ಲಿ ಒಬ್ರು ನಮ್ಗೆ ಅರ್ಚಮೂರ್ತಪ್ಪ ಅಂತ ಒಬ್ಬ ಹುಡುಗ ಅಲ್ಲಿ ಎಲ್ಲ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಲ್ಲಿ ಕ್ಯಾಶಿಯರ್ ಕುತ್ಕೊಂಡಿರ್ತಾರೆ. ಅವ್ರನ್ನ ಕೇಳಿದೆ, ಹೇಳ್ದಾರು ಕಟ್ಲೆ ದೇವ್ರ ತಾವ್ ಕೇಳಿತಿಯಲ್ಲ ಕೊರಿಯರ್ ಬಂದೈತ ಯಾರು ಅಂತ ನಿಂಗೆ ಯಾರೋ ಡವ್ ಹೊಡೆದ್ ಕಳ್ಸಿವ್ರು ಹೋಗು ಅಂತ ಅಂದ್ರು. ನಾನಿಲ್ಲ, ಕೊರಿಯರ್ ಕಳಿಸ್ತಾರೆ ಸ್ವಾಮೀಜಿ ಏನೇನೋ ಅಂತ ಅಂದ್ರು. ಯಾರಪ್ಪ ನನ್ ಬಗ್ಗೆ ಅಷ್ಟು ಇದು ಹಗುರವಾಗಿ ಮಾತಾಡಿದ್ದು? ಹಗುರ ಏನಿಲ್ಲ, ಇದೆಲ್ಲ ಕೊರಿಯರ್ ಕಳ್ಸಲ್ಲ. ನಿಮ್ಗೆ ಯಾರೋ ಇದನ್ ಮಾಡ್ಯವ್ರೆ. ಅವ್ನ್ ಫೋಟೋ ಕೊಡ್ತೀಯ ಒಂಚೂರು, ನೋಡ್ತೀಯ ಬೆಳಗ್ಗೆ ಹೊತ್ತಿಗೆ ಏನ್ ಮಾಡ್ತೀನಿ ಅಂತ? ಅದೇನ ಅದು ಯಾವ್ದೋ ಇದ್ರ ಬಗ್ಗೆ ಮಾತಾಡ್ಬೇಡಿ, ಮಳೆ ಹಿಡ್ಕೊಂತ ಒಳಗೆ ಬಂದಿದ್ದೀನಿ. ಆಯ್ತು. ಈಗ ಮಂತ್ರ ಹೇಳ್ತೀಯಾ? ಮಗ ವರ್ಷಕ್ಕಂತ ಇದ್ದೀನಿ, ಮಳೆ ಬಂತು. ಅಲ್ಲಪ್ಪ, ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ ತಳಿ. ನಾನೇ ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ. ಆಯ್ತಪ್ಪ, ಓಕೆನಪ್ಪ. ಮಾಡ್ತೀನಿ ಸರ್. ಈಗ ಬಂದು ಇಪ್ಪೋಯ್ತು ಫಂಕ್ಷನ್ಗೆ. ಜಲ್ದಿ ಭಕ್ತಾದಿಗಳು ಬೇರೆ ಕಾಯ್ತಿದ್ದಾರೆ, ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ. ಖಂಡಿತ ನಾನೇ ಮಾಡ್ತೀನಿ ಸರ್, ಒಂದ್ 2 ನಿಮಿಷ ಬಿಟ್ಟು. ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಹೇಳ್ಬೇಕು, ಜಲ್ದಿ ಮಾಡು. ಆಯ್ತು ಸ್ವಾಮಿ.